So I'm taking orange today. This is oats powder. So I'm just mixing these two. No. He wants some skincare. So ಐಶ್ವರ್ಯ ತುಂಬಾ ದಿನದಿಂದ ನನಗೆ ಕೇಳ್ತಾ ಇದ್ಲು ನಂಗೆ ಸ್ವಲ್ಪ ಎವ್ರಿ ಡೇ ಮೇಕಪ್ ಹಚ್ಕೊಳ್ತೀನಿ ನನಗೆ ಮನೆಯಲ್ಲೇ ನಾನು ಏನಾದ್ರು ಸ್ಕಿನ್ ಕೇರ್ ರೊಟೀನ್ ಮಾಡೋಂಥದ್ದು ಏನಾದ್ರು ಇದ್ರೆ ಪ್ಲೀಸ್ ಹೆಲ್ಪ್ ಮೀ ಔಟ್ ಸಿನ್ಸ್ ಯು ಆರ್ ಮೇಕಪ್ ಆರ್ಟಿಸ್ಟ್ ಸೊ ಶಿ ವಾಸ್ ಆಲ್ವೇಸ್ ಟೆಲ್ಲಿಂಗ್ ಕನ್ಸಿಸ್ಟೆಂಟ್ ಆಗಿ ಮನೆಯಲ್ಲಿ ನೀವು ಅದನ್ನ ರೆಮಿಡಿ ಮಾಡ್ಕೊಂಡು ಬಂದ್ರೆ ಕನ್ಸಿಸ್ಟೆಂಟ್ಲಿ ಯುವರ್ ಸ್ಕಿನ್ ಆಲ್ಸೋ ವಿಲ್ ಬಿ ರಿಯಲಿ ಬ್ಯೂಟಿಫುಲ್. ಯು ಕ್ಯಾನ್ ಸಿ ದ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ಸ್ವಲ್ಪ ಒಂದು 2-3 minutes or 5 minutes ಅಪ್ಲೈ ಮಾಡಿ ಅದನ್ನೇ ಸ್ಕ್ರಬ್ ಮಾಡಿಕೊಂಡು ಯು ಕ್ಯಾನ್ ವಾಶ್ ಇಟ್ ಆಫ್. ಸೊ ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಲೈಟ್ ಮಸಾಜ್ ಕೊಟ್ಟು ಯು ಕ್ಯಾನ್ ಲೀವ್ ಇಟ್ ಫಾರ್ ಅಬೌಟ್ 5-10 minutes. ಐ ಆಮ್ ನಾಟ್ ಅಪ್ಲೈಯಿಂಗ್ ಇಟ್ ಆನ್ ದಟ್, ಸೊ ಯು ವಿಲ್ ಗೆಟ್ ಟು ನೋ ದ ಡಿಫ್ರೆನ್ಸ್ ಕಾಣಿಸ್ಲಿ ಅಂತ. ಓಕೆ, ಸೊ ಇವಾಗ ನಾವು ವಾಶ್ ಮಾಡ್ಕೊಂಡು ಬಂದಿದ್ದೀವಿ. ಐ ಕ್ಯಾನ್ ಸಿ ಕ್ಲಿಯರ್ಲಿ, ಐ ಕ್ಯಾನ್ ಸಿ ದ ಮೇಜರ್ ಡಿಫ್ರೆನ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಶಂದೋಗಿ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಮುಂದೆ ಕೆಲವೊಂದು ನಾನು ಹೇಳ್ತೀನಿ. ಹೇಳ್ಬೇಕಮ್ಮ. ಸೊ ಐಶ್ವರ್ಯ ತುಂಬಾ ದಿನದಿಂದ ನನಗೆ ಕೇಳ್ತಾ ಇದ್ಲು ನಂಗೆ ಸ್ವಲ್ಪ ಎವ್ರಿ ಡೇ ಮೇಕಪ್ ಹಚ್ಕೊಳ್ತೀನಿ ನನಗೆ ಮನೆಯಲ್ಲೇ ನಾನು ಏನಾದ್ರು ಸ್ಕಿನ್ ಕೇರ್ ರೊಟೀನ್ ಮಾಡೋಂಥದ್ದು ಏನಾದ್ರು ಇದ್ರೆ ಪ್ಲೀಸ್ ಹೆಲ್ಪ್ ಮೀ ಔಟ್ ಸಿನ್ಸ್ ಯು ಆರ್ ಮೇಕಪ್ ಆರ್ಟಿಸ್ಟ್ ಸೊ ಶಿ ವಾಸ್ ಆಲ್ವೇಸ್ ಟೆಲ್ಲಿಂಗ್. ಸೊ ಮನೆಯಲ್ಲೇ ಸಿಗೋಂಥ ಫ್ಯೂ ಇಂಗ್ರೀಡಿಯೆಂಟ್ಸ್ ಇಂದ ಏನೇನು ಮಾಡಿಕೊಂಡು ನಾವು ಸ್ವಲ್ಪ ಫೇಸ್ ಪ್ಯಾಕ್ಸ್ ಆಗಿರ್ಬೋದು ಏನೇನು ಮಾಡಿ ನಾವು ಸ್ಕಿನ್ ರೊಟೀನ್ನ ಬೆಟರ್ ಮಾಡ್ಕೋಬೋದು ಅಂತ ಲೆಟ್ಸ್ ಸಿ. ಅಂದರೆ ನನಗೆ ಶೂಟಿಂಗ್ ಮಾಡಿ ಜಾಸ್ತಿ ಔಟ್ಡೋರ್ ಶೂಟಿಂಗು ಇರುತ್ತೆ, ಅವಾಗೆಲ್ಲ ಟ್ಯಾನ್ ಆಗ್ತೀವಿ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಟ್ಯಾನ್ ಆಗುತ್ತೆ. ಸೊ ಏನಾಗುತ್ತೆ, ಜಾಸ್ತಿ ನಾವು ಸಲೂನ್ಸ್ಗೆ ಹೋಗಿ ಅಥವಾ ಟ್ರೀಟ್ಮೆಂಟ್ಸ್ ತೊಗೊಳೋದಾಗಲಿ ಅದೆಲ್ಲ ಕೆಮಿಕಲ್ ಎಂಡ್ ಆಫ್ ದ ಡೇ ಅಲ್ವಾ. ಸೊ ಏನಾಗುತ್ತೆ, ಕನ್ಸಿಸ್ಟೆಂಟಾಗಿ ಮನೆಯಲ್ಲಿ ನೀವು ಅದನ್ನು ರೆಮಿಡಿ ಮಾಡ್ಕೊಂಡು ಬಂದರೆ ಕನ್ಸಿಸ್ಟೆಂಟ್ಲಿ ಯುವರ್ ಸ್ಕಿನ್ ಆಲ್ಸೋ ವಿಲ್ ಬಿ ರಿಯಲಿ ಬ್ಯೂಟಿಫುಲ್, ಹೆಲ್ದಿ. ಸೊ ಕೇಳೋಣ, ಸಿನ್ಸ್ ಮೈ ಫ್ರೆಂಡ್ ಯುವರ್ ರೂಪಿಣಿ ಈಸ್ ಅ ಮೇಕಪ್ ಆರ್ಟಿಸ್ಟ್, ಅವಳಿಗೆ ಅದ್ರ ಬಗ್ಗೆ ಸ್ಕಿನ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿನೇ ನಾಲೆಜ್ ಇದೆ, ಕನ್ಸರ್ನ್ ಇದೆ. ಸೊ ನೋಡೋಣ, ವಿಲ್ ಸಿ ವಾಟ್ ಶಿ ಹ್ಯಾಸ್ ಇನ್ ಸ್ಟೋರ್ ಫಾರ್ ಅಸ್ ಅಂತ. Yeah, let's dive into the video then. Sure. Yes. So first thing, so little cleansing ಆಗಬೇಕು ಅನ್ನೋ ಕಾರಣಕ್ಕೆ a lot of citrus is good for your cleansing. So ಡಿಟಾನ್ ಆಗಿರ್ಬೋದು, ಪೋರ್ಸ್ ಓಪನ್ ಪೋರ್ಸ್, ಈಗ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಸಿಟ್ರಸ್ ಫ್ಲೇವರ್ ಇರೋದ್ರಿಂದ ಯು ಕ್ಯಾನ್ ಕ್ಲೆನ್ಸ್ ಇಟ್ ಬೆಟರ್. ಸೊ ಐ ಆಮ್ ಟೇಕಿಂಗ್ ಆರೆಂಜ್ ಟುಡೇ. Okay. And this is oats powder. Oatmeal na nanu grind ಮಾಡಿ I've converted it in a powder form. Okay. So I'm just mixing these two. Okay. This is like a cleansing process. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ in case if you're allergic to citrus, skin rashes ಆಗಂತದ್ದು, ಆಮೇಲೆ ತುಂಬ ಡ್ರೈ ಇದ್ರೆ ಅದು ಸಿಟ್ರಸ್ ಇನ್ನೂ ಡ್ರೈ ಮಾಡುತ್ತೆ. ಸೊ ಅದೆಲ್ಲ ಸ್ವಲ್ಪ ಪ್ಯಾಚ್ ಟೆಸ್ಟ್ ಥರ ಏನಾದ್ರು ಮಾಡಿಕೊಂಡು then please try it. Patch test usually ಇಲ್ಲಿ ಮಾಡ್ತಾರೆ, ಲೈಕ್ ನಿಮ್ಮ ಜಾ ಲೈನ್ ಹತ್ರ ಮಾಡ್ತಾರೆ, ಇನ್ನರ್ ಥೈ ಆಲ್ಸೋ. ಆ್ಯಂಡ್ ಅಸ್ಟ್ರಿಂಜೆಂಟ್, ಬೇಸಿಕ್ಲಿ ಸಿಟ್ರಸ್ ಅಂದರೆ ಅಸ್ಟ್ರಿಂಜೆಂಟ್, ಪೋರ್ಸ್ ಎಲ್ಲ ಒಂದು ಸ್ವಲ್ಪ ಟೈಟ್ ಮಾಡುತ್ತೆ. ಆ್ಯಂಡ್ ನೀವು ತುಂಬ ಡ್ರೈ ಸ್ಕಿನ್ ಇರೋರಿಗೆ ಓಟ್ಸ್ ಇದು ಜ್ಯೂಸ್ ಕಡಿಮೆ ಹಾಕ್ಕೊಂಡು ಓಟ್ಸ್ ಜಾಸ್ತಿ ಹಾಕ್ಕೊಳ್ಳಿ, ಬಿಕಾಸ್ ಓಟ್ಸ್ ಇಸ್ ಅಗೇನ್ ಇಟ್ಸ್ ಮಾಯ್ಶ್ಚರೈಸಿಂಗ್. ಓಟ್ಸ್ ಇಸ್ ಅ ಗುಡ್ ಮಾಯ್ಶ್ಚರೈಸರ್. ಸೊ ಇದು ಬ್ಯಾಲೆನ್ಸ್, ಈಗ ನೋಡ್ತಾ ಇರ್ಬೋದು, ಇದು ಅಸ್ಟ್ರಿಂಜೆಂಟ್ ಪ್ರಾಪರ್ಟೀಸ್ ಇರೋ ಆರೆಂಜ್ ಜ್ಯೂಸು ಮತ್ತು ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಇರೋ ಓಟ್ ಮೀಲು. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಸ್ಕ್ರಬ್ ಕ್ಲೆನ್ಸರ್ ಸ್ಕ್ರಬ್. ಸೊ ದೆನ್ ನಾವು ಐಮ್ ಗೋನಾ ಪುಟ್ ಇನ್ ಸಮ್ ಓಟ್ ಮೀಲ್. ಓಟ್ ಮೀಲ್ನ ತುಂಬ ನೈಸಾಗಿ ಮಾಡಿಕೊಂಡ್ರೆ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಪ್ಯಾಕ್ ಆಲ್ಸೋ. ಇಲ್ಲ ಸ್ವಲ್ಪ ತರಿ ಹಂಗೆ ಇಟ್ಕೊಂಡ್ರೆ ಸ್ಕ್ರಬ್ಬರ್ ಥರ ಕೂಡ ಯೂಸ್ ಮಾಡ್ಬೋದು. ಸೊ ಐಮ್ ಗೋನಾ ಪುಟ್ ಲೈಕ್ 2 spoons. Yeah, let's blend it and see. Yeah, ನೋಡೋಣ ಆಮೇಲೆ ಬೇಕಾದರೆ. Yes. So you can see the consistency. ಇಷ್ಟಿದ್ರೆ ಸಾಕು. ಸ್ವಲ್ಪ ಒಂದು 2-3 minutes or 5 minutes ಅಪ್ಲೈ ಮಾಡಿ ಅದನ್ನೇ ಸ್ಕ್ರಬ್ ಮಾಡಿಕೊಂಡು ಯು ಕ್ಯಾನ್ ವಾಶ್ ಇಟ್ ಆಫ್. With cold water again, no hot water. Yes, cold water. So never use hot water on your face. ಫಸ್ಟ್ ಆಫ್ ಆಲ್ ತುಂಬ ವಾರ್ಮ್ ವಾಟರ್ ಇರಬೇಕು, ಅಥವಾ ತುಂಬ ಕೋಲ್ಡ್ ವಾಟರು ಇರಬಾರ್ದು, ತುಂಬ ಹಾಟ್ ವಾಟರು ಇರಬಾರ್ದು, ಉಗುರು ಬೆಚ್ಚಗಿರೋ ನೀರು ಅಷ್ಟೇ. ಸೊ ಇವತ್ತು ನಾವು ಎಲ್ಲ ಐ ಮೀನ್ ಮೋಸ್ಟ್ ಆಫ್ ದ ಪ್ಯಾಕ್ಸ್ನ ನಾವು ಕೈ ಮೇಲೆ ಟ್ರೈ ಮಾಡ್ತಾ ಇದ್ದೀವಿ, ಬಿಕಾಸ್ ಕೈ ಟ್ಯಾನ್ ಆಗಿದೆ ತುಂಬ. ಎಸ್. ಸೊ ಇದಕ್ಕೆ ಅಗೇನ್ ಇಫ್ ಯು ವಾಂಟ್ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೋದು. ಇಟ್ಸ್ ಅಗೇನ್ ಅ ಕ್ಲೆನ್ಸಿಂಗ್ ಪ್ರಾಪರ್ಟಿ. ದರ್ ಇಸ್ ಲಾಟ್ ಆಫ್ ಕ್ಲೆನ್ಸಿಂಗ್ ಪ್ರಾಪರ್ಟೀಸ್ ಇನ್ ಇಟ್.
It feels nice on the skin. Cool ಆಗ್ತಾ ಇದೆ, cool. So, do I spread it? ಸ್ಪಾ ಮಾಡ್ಕೊಬೋದು, ಸ್ಪಾ ಥರ ಅನ್ನಿಸ್ತಾ ಇದೆ ಮನೇಲಿ. ವೆರಿ ಜೆಂಟಲ್ ಮಸಾಜ್, ತುಂಬ ಫೋರ್ಸ್ ಕೊಟ್ಟು ಮಸಾಜ್ ಮಾಡಬಾರ್ದು. ಸೊ ಇಫ್ ಯುವರ್ ಟೂ ವೀಲರ್ ರೈಡ್ ಮಾಡ್ತೀರಾ ಅಂದರೆ ನಿಮ್ಮದು ಸ್ಕಿನ್ ತುಂಬ ಎಕ್ಸ್ಪೋಸ್ ಆಗುತ್ತೆ, ಕೈ ಕಾಲು. ಸೊ ಅಂಥ ಎಕ್ಸ್ಪೋಸ್ ಆಗೋಂಥ ಜಾಗಗೆಲ್ಲ ಯು ಕ್ಯಾನ್ ಟ್ರೈ ದಿಸ್, ಯುವರ್ ಫೇಸ್ ಆ್ಯಸ್ ವೆಲ್. ಇಟ್ಸ್ ಬೇಸಿಕ್ಲಿ ಲೈಕ್ ವೈಟಮಿನ್ ಸಿ ಇರೋದ್ರಿಂದ ಬ್ರೈಟ್ನಿಂಗು ಬರುತ್ತೆ, ಓಟ್ ಮೀಲ್ ಆಗಿರೋದ್ರಿಂದ ಅದು ಸ್ಕ್ರಬ್ಬಿಂಗ್ ಪ್ರಾಪರ್ಟಿನೂ ಇದೆ, ಮಾಯ್ಶ್ಚರೈಸಿಂಗು ಇದೆ. ಓಟ್ ಮೀಲ್ ಇಸ್ ಅನ್ ಅಮೇಝಿಂಗ್ ಇಂಗ್ರೀಡಿಯೆಂಟ್. ನನಗೆ ಪರ್ಸ್ನಲಿ ಸ್ಕಿನ್ ಕೇರಲ್ಲಿ ಓಟ್ ಮೀಲ್ ತುಂಬಾ ಇಷ್ಟ ಆಗುತ್ತೆ. ಐ ಥಿಂಕ್ ಇಟ್ಸ್ ಅ ಪರ್ಫೆಕ್ಟ್ ಕಾಂಬಿನೇಷನ್. ವಾವ್, ನೈಸ್. ಸೊ ಅಗೇನ್ ಐಶುಗೂ ಅಷ್ಟೇ, ಶೂಟಿಂಗಲ್ಲಿದ್ದಾಗ, ಔಟ್ಡೋರ್ ಶೂಟ್ಸ್ ಇದ್ದಾಗೆಲ್ಲ ಅವ್ರ ಔಟ್ಫಿಟ್ಸ್ ಎಲ್ಲ ಇಲ್ಲಿ ತನಕ ಕವರ್ ಆಗುತ್ತೆ ಅಷ್ಟೇ, ಮೋಸ್ಟ್ ಆಫ್ ಅವರ್ ಔಟ್ಫಿಟ್ಸ್. ಯಾ, ಮೋಸ್ಟ್ಲಿ ನನ್ನ ಆರ್ಮ್ಸೇ ಜಾಸ್ತಿ ಟ್ಯಾನ್ ಆಗೋದು. ಹೌದು. ಸೊ ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಲೈಟ್ ಮಸಾಜ್ ಕೊಟ್ಟು ಯು ಕ್ಯಾನ್ ಲೀವ್ ಇಟ್ ಫಾರ್ ಅಬೌಟ್ 5-10 minutes. ಐ ಆಮ್ ನಾಟ್ ಅಪ್ಲೈಯಿಂಗ್ ಇಟ್ ಆನ್ ದಟ್, ಸೊ ಯು ವಿಲ್ ಗೆಟ್ ಟು ನೋ ದ ಡಿಫ್ರೆನ್ಸ್ ಕಾಣಿಸ್ಲಿ ಅಂತ. ಎಸ್ ಎಸ್ ಎಸ್, ಓಕೆ. ಸೊ ಒಂದು 5-10 minutes ಅಥವಾ 20 minutes ಬಿಡ್ಬೋದು? ಯು ಕ್ಯಾನ್ ಲೀವ್ ಇಟ್ ಅಪ್ ಟು 10 to 15 minutes. ಬೇಸಿಕ್ಲಿ ಒಂದು ಸೆಮಿ ಡ್ರೈ ಆಗಬೇಕು. ಕೆಲವು ಈಗ ಟೆಂಡರ್ ಸ್ಕಿನ್ ಆದರೆ ಏನಾಗುತ್ತೆ ಅಂದರೆ, ಈಗ ಬಲ್ತಿರೋ ಸ್ಕಿನ್ನು ಅಂತ ಹೇಳ್ತಾರಲ್ಲ, ಆ್ಯಸ್ ಯು ಗ್ರೋ ಓಲ್ಡರ್ ಇಟ್ ಇಸ್ ದ ಪ್ರೋಸೆಸ್ ವಿಲ್ ಟೇಕ್ ಟೈಮ್. ಯಾ, ಚಿಕ್ಕ ಮಕ್ಕಳು ಅಥವಾ ಟೀನೇಜರ್ಸ್, ನಮ್ಮಂಥ ಏಜ್ ಗ್ರೂಪ್ ಅವರಿಗೆ ಇಟ್ಸ್ ಈಸಿ ಟು ಅಬ್ಸರ್ವ್. ಯಾ, ಇಂಗ್ರೀಡಿಯೆಂಟ್ಸ್ ಇನ್ ಇಟ್ ಇಟ್ಸ್ ಈಸಿ ಟು ಅಬ್ಸರ್ವ್. ಓಕೆ, ಮೇಕ್ ಸೆನ್ಸ್. ಯಾ, ಫಾರ್ ಅ ಡಿಟ್ಯಾನ್ ಮಾಸ್ಕ್ ಆ್ಯಂಡ್ ಸ್ಕ್ರಬ್, ಇದು ಮಾಸ್ಕ್ ಪ್ಲಸ್ ಸ್ಕ್ರಬ್ 2-in-1 ಅಂತಲೇ ಹೇಳ್ಬೋದು ಅಲ್ವಾ? ನೈಸ್. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರಿಸಲ್ಟ್ ಇವಾಗ. ವಿಲ್ ವೇಟ್ ಆ್ಯಂಡ್ ಸಿ. ಸೊ ಯಾ, ವಾಶ್ ಮಾಡೋಕ್ಕೆ ಮುಂಚೆ, ಸೊ ಇದು ವಾಶ್ ಮಾಡೋಕ್ಕೆ ಮುಂಚೆ ವಾಟ್ ಯು ಕ್ಯಾನ್ ಡೂ ಇಸ್, ಲೆಮನ್ ತೊಗೊಂಡು ಯು ಕ್ಯಾನ್ ಸ್ಕ್ರಬ್ ಇಟ್ ಅಗೇನ್, ಅಥವಾ ಆರೆಂಜ್ ಅಂತ ನೀವೇನು ಸ್ಟಾರ್ಟಿಂಗ್ ಯೂಸ್ ಮಾಡಿರ್ತೀರ ಅದನ್ನೇ ತೊಗೊಂಡು ಇನ್ನೊಂದು ರೌಂಡ್ ಯು ಕ್ಯಾನ್ ಸ್ಕ್ರಬ್ ತೊಗೊಂಡು ಹಿಂಗೆ ಜಸ್ಟ್ ಸ್ಕ್ರಬ್ ಇಟ್ ಅಗೇನ್ ಬಿಫೋರ್ ಯು ವಾಶ್ ಇಟ್. ಸೊ ಲೆಟ್ಸ್ ವೇಟ್ ಫಾರ್ 15-20 minutes. ಸೊ ನೆಕ್ಸ್ಟ್ ನಾನು 3 ಇಂಗ್ರೀಡಿಯೆಂಟ್ಸ್ ನಾನು ತೊಗೊಳ್ತಾ ಇದ್ದೀನಿ. ದಟ್ ಇಸ್ ಪಪಾಯ, ಹನಿ ಆ್ಯಂಡ್ ಲೆಮನ್. ಸೊ ಇದು 3 ಯೂಸ್ ಮಾಡಿ ಡೆಸರ್ಟ್ ಮಾಡ್ತಾ ಇದೆಯಾ? ಇಲ್ಲ, ಫೇಸ್ ಪ್ಯಾಕ್. ಇಟ್ ಲುಕ್ಸ್ ಸೋ ಯಮ್ಮಿ. ದ ಕಾಂಬಿನೇಷನ್ ಇಸ್ ಲೈಕ್ ಡೆಸರ್ಟ್ ಥರ ಇದೆ ಕಾಂಬಿನೇಷನು. ಓಕೆ, ಐ ಆಮ್ ಟೇಕಿಂಗ್ ಪಪಾಯ. ಅದು ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಮ್ಯಾಶ್ ಸ್ಮ್ಯಾಶ್ ಮಾಡಿಕೊಂಡು. ಓಕೆ, ಸ್ವಲ್ಪ ಹಣ್ಣಾಗಿರೋ ಪಪ್ಪಾಯನೇ ತೊಗೊಳ್ಳಿ, ಕಾಯಿ ಇದ್ದರೆ ಕಷ್ಟ ಆಗುತ್ತೆ ಸ್ಮ್ಯಾಶ್ ಮಾಡೋದಕ್ಕೆ. ಯಾ ಯಾ, ಆ್ಯಂಡ್ ಕಾಯಲ್ಲಿ ಅದು ಅಬ್ಸಾರ್ಬ್ ಆಗೋದು ತುಂಬ ಆಗಲ್ಲ. ಸೊ ಪಪ್ಪಾಯ ಅಲ್ಲಿ ಏನೇನು ಬೆನಿಫಿಟ್ಸ್ ಇದೆ? ಪಪ್ಪಾಯ ಅಗೇನ್ ಸ್ಕಿನ್ ಗ್ಲೋ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹೌದು, ಮಾಯ್ಶ್ಚರೈಸ್ ಮಾಡುತ್ತೆ. It's also good for your uterus problem when you eat it, alla? Yeah, when you eat it, yeah. So the seeds in it, yeah, not the black seeds, adu one layer iruttalla, white layer. Haudu, adu tumba ಒಳ್ಳೆಯದು for women if they eat it. So ನಾನು ಒಂದು ಸ್ವಲ್ಪ ಮಟ್ಟಿಗೆ ಇದು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಹನಿ ಹಾಕ್ತಾ ಇದ್ದೀನಿ, ಬಟ್ ಬಿ ವೆರಿ ಕೇರ್ಫುಲ್. ಹನಿ ಸ್ವಲ್ಪನೇ ಹಾಕಿದ್ದೀನಿ ನಾನು. ಹನಿನ ಯೂಶ್ವಲಿ ದೆಸೆ ಕೂದಲಿಗೆ ಅಲ್ಲಿ ಇಲ್ಲಿ ಟಚ್ ಮಾಡಿದ್ರೆ ವೈಟ್ ಹೇರ್ ಆಗುತ್ತೆ ಅಂತ, ಐಬ್ರೋಸ್, ಲ್ಯಾಶಸ್ ಆ್ಯಂಡ್ ಆಲ್. ಸೊ ಜಸ್ಟ್ ಬಿ ಅ ಲಿಟಲ್ ವೆರಿ ಕೇರ್ಫುಲ್. ಕರೆಕ್ಟ್? ನೋ, I don't believe in it actually. Contradictory ado. I don't believe that it will make your hair white anta, because usually apply honey. But yeah, if people are scared, adondu banbidide ellaru manelu adu ondu maatide, honey ಕೂದಲಿಗೆ ಟಚ್ ಆದರೆ ವೈಟ್ ಆಗುತ್ತೆ ಅಂತ. But I think we'll have to only experiment and see. Yeah. So I'll put little lime also. Yeah. Should I squeeze little? Yeah. Okay. ಹನಿ, ಇವ್ರ ಮನೆ ಆಚೆ ಒಂದು ಮರ ಇದೆ, ಅಲ್ಲಿ ಮರದಲ್ಲಿ ಜೇನು ಕಟ್ಟಿತ್ತು, ಅದ್ರದ್ದು ಹನಿ ಇದು ಸಕ್ಕತ್ತಾಗಿದೆ. ಟೇಸ್ಟ್ ಮಾತ್ರ ನಿಜ ಚೆನ್ನಾಗಿದೆ. ಸೋ ಗುಡ್. ಓಕೆ, ಸೊ ಇದನ್ನು ನಾನು ಕೈ ಮೇಲೆ ಟ್ರೈ ಮಾಡ್ತಾ ಇದ್ದೀನಿ. ಶಿ ಇಸ್ ಬಿಸಿ, ವಿ ವಾಂಟ್ ಟು ಸಿ ದ ಡಿಫ್ರೆನ್ಸ್. ನಂಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಈ ಮಾಸ್ಕಿಂದ. ಸೊ ಶಿ ವಿಲ್ ಟ್ರೈ ಇಟ್ ಆನ್ ಹರ್ ಹ್ಯಾಂಡ್. ಇವಾಗ ಇದನ್ನು ಡಿಟ್ಯಾನ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಹನಿ ಇಸ್ ಅನ್ ಅಮೇಝಿಂಗ್ ಎಕ್ಸ್ಫೋಲಿಯಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ಹ್ಯಾಸ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ಹನಿಯಲ್ಲಿ.
ಮಾಯ್ಶ್ಚರೈಸಿಂಗ್ ಏಜೆಂಟ್ ಇದೆ ಹನಿ. And papaya is definitely for glow and for detan, like she said. So even if you don't use honey alla, you can just use papaya. Yeah. Peels na use ಮಾಡ್ಬೋದು ಅಥವಾ ತಿಂದು ತುಂಬಾ ಮಿಕ್ಕಿ ನೆಕ್ಸ್ಟ್ ಡೇ ತಿನ್ನಕ್ಕಾಗದೆ ಇಟ್ಟಿರೋ ಫ್ರಿಡ್ಜ್ ಅಲ್ಲಿ ಪಪ್ಪಾಯನ ತಗೊಂಡು ಅದನ್ನ ವೇಸ್ಟ್ ಮಾಡೋ ಬದಲು ಯು ಕ್ಯಾನ್ ಜಸ್ಟ್ ಗ್ರೈಂಡ್ ಇಟ್ ಅಂಡ್ ಅಪ್ಲೈ ಇಟ್ ಆಲ್ ಓವರ್ ಯೋರ್ ಬಾಡಿ. ವೆರಿ ಗುಡ್ ಫಾರ್ ಡಿಟ್ಯಾನ್. ಜಸ್ಟ್ ಹನಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು. ಆ್ಯಂಡ್ ಇದೆಲ್ಲ ಆ್ಯಕ್ಚುಲಿ ಹೋಮ್ ರೆಮಿಡಿನೇ ಇರ್ಬೋದು, ಬಟ್ ತುಂಬ ಎಫೆಕ್ಟಿವ್ ಆಗಿರೋ ಹೋಮ್ ರೆಮಿಡೀಸ್ ಇದು. ವೀಕ್ಲಿ ಒಂದು 2 ಸಲ ಮಾಡಿದ್ರೆ ಸಾಕು ಅಂದ್ಕೊಳ್ತೀನಿ. ತುಂಬ ಟ್ಯಾನ್ ಆಗಿದ್ರು ಲೈಕ್ ಒಂದು 3 times a week ಅಂತಲೂ ಹೇಳ್ಬೋದು ಅಷ್ಟೇ. ಕನ್ಸಿಸ್ಟೆಂಟ್ ಆಗಿ ಇದನ್ನು ಮಾಡ್ಕೊಂಡ್ಬಂದರೆ ಡೆಫಿನೆಟ್ಲಿ ಟ್ಯಾನ್ ಅಂತೂ 100% ರೆಡ್ಯೂಸ್ ಆಗುತ್ತೆ. ಯಾ ಕ್ರೇಜಿ. ಸೊ ಇವಾಗ ನಿಮ್ಮದು ಡಿಫ್ರೆನ್ಸ್ ನೋಡ್ಬೋದು, ನಂದು ನೋಡ್ಬೋದು. ಎಸ್ ಪರ್ಫೆಕ್ಟ್. ಸಖತ್ತಾಗಿತ್ತು ಮಾಸ್ಕ್. ವೆರಿ ಈಸಿ. ಎಷ್ಟು ಸಿಂಪಲ್ ಹ್ಯಾಕ್ಸ್ ಇದೆ. ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಎಷ್ಟೆಲ್ಲ ಮಾಡ್ಬೋದು ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಸಲೂನ್. ಟು ಬಿ ವೆರಿ ಆನೆಸ್ಟ್, ನಾನು ತುಂಬ ಕಡಿಮೆ ಹೋಗೋದು ಡಿಟ್ಯಾನ್ ಮಾಡಿಸ್ಕೊಳ್ಳೋಕ್ಕಾಗಲಿ ಮತ್ತೊಂದಕ್ಕೆ. ನಾನು ಸಲೂನ್ಗೆ ಹೋಗೋದೇ ಇಲ್ಲ. ಈ ಮನೆ ಹೋಮ್ ರೆಮಿಡೀಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಎಲ್ಲ ಆರ್ಗ್ಯಾನಿಕ್ ಆಗಿ. ಯಾ, ನಾನು ಇವಾಗ ಇದ್ರಲ್ಲಿ ಲೈಮ್ ಯೂಸ್ ಮಾಡಿದ್ರಿಂದ ಐ ಕ್ಯಾನ್ ಫೀಲ್ ದ ಕೂಲಿಂಗ್ ಎಫೆಕ್ಟ್ ಆ್ಯಕ್ಚುಲಿ. ಹಾಂ ಕರೆಕ್ಟ್. ಎಸ್, ದರ್ಸ್ ಲೈಮ್ ಆಲ್ಸೋ ಇನ್ ಇಟ್. ನೈಸ್. ಸೊ ಇದು ಎಷ್ಟೊತ್ತು ಬಿಡ್ಬೋದು? ಇದು ಅಗೇನ್ ಅರೌಂಡ್ 10 minutes. 10 minutes. Yes. Okay. ಸೊ ಐಶು ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ಫ್ಯೂಸ್ಡ್ ವಾಟರ್ ಬಗ್ಗೆ ಏನು ಹೇಳಿದ್ಲು, ಇದನ್ನೆಲ್ಲ ನೀವು ಇನ್ಫ್ಯೂಸ್ಡ್ ವಾಟರ್ ಮಾಡಿಟ್ಕೊಂಡು ಈ ಥರ ಪ್ಯಾಕ್ ಹಾಕ್ಕೊಂಡು 10 minutes ಇಫ್ ಯು ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ಆ್ಯಂಡ್ ಜಸ್ಟ್ ರಿಲ್ಯಾಕ್ಸ್. ಎಸ್. ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಪ್ಯಾಕ್ ಹಾಕ್ಕೊಂಡು ಯು ಕ್ಯಾನ್ ಡೂ ದ್ಯಾಟ್. ಡಿಟಾಕ್ಸ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಆ್ಯಂಡ್ ಯುವರ್ ಮೈಂಡ್. ಎಸ್. ಓಕೆ. ಸೊ ಈ ಪ್ಯಾಕ್ ಆಯಿತು ಇವಾಗ. ವೆರಿ ಸಿಂಪಲ್, ತುಂಬ ಎಫೆಕ್ಟಿವ್. 100% ಎಫೆಕ್ಟ್ ನೋಡ್ತೀರಾ ನೀವು. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್, ಫೈನಲ್ ಪ್ಯಾಕ್ ಆ್ಯಕ್ಚುಲಿ. A few moments later. ಓಕೆ. ಸೊ ಇವಾಗ ನಾವು ವಾಶ್ ಮಾಡ್ಕೊಂಡು ಬಂದಿದ್ದೀವಿ. ಐ ಕ್ಯಾನ್ ಸಿ ಕ್ಲಿಯರ್ಲಿ, ಐ ಕ್ಯಾನ್ ಸಿ ದ ಮೇಜರ್ ಡಿಫ್ರೆನ್ಸ್. ಇಲ್ಲಿ ನೋಡ್ಬೋದು, ಅವಳದ್ರಲ್ಲೂ ನೋಡ್ಬೋದು. ಅಂದ್ರೆ ಓಕೆ, ರಿಯೋ ಚೆಕ್ ಮಾಡೋಕ್ಕೆ ಬಂದಿದ್ದಾನೆ, ಇನ್ಸ್ಪೆಕ್ಷನ್ ವರ್ಕ್ ಆಗಿದೆಯಾ ಅಲ್ವಾ. ಆ್ಯಕ್ಚುಲಿ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ವಾವ್, ಕ್ರೇಜಿ. ಥ್ಯಾಂಕ್ ಯು ಫಾರ್ ದ ಮಾಸ್ಕ್, ಸಜೆಸ್ಟಿಂಗ್ ದಿಸ್ ಮಾಸ್ಕ್. ಸಕ್ಕತ್ತಾಗಿದೆ ಇದು. ಎಸ್. ಸೊ ಈಗ ವೈಪ್ ಮಾಡ್ಕೊಳ್ಳೋಣ ಫಸ್ಟು. ಸೊ ವೈಪ್ ಮಾಡಬೇಕಾದ್ರೆ ಡೋಂಟ್ ರಬ್ ದ ಸ್ಕಿನ್, ಜಸ್ಟ್ ಐ ಆಮ್ ಆ್ಯಕ್ಚುಲಿ ಪಾರ್ಟಿಂಗ್ ಇಟ್ ಡ್ರೈ ಆಸ್ ವೆಲ್. ಯಾ. ಎಸ್. ಓ ಮೈ ಗಾಡ್, ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ರಿಯೋ ಇವಾಗ ನನಗೂ ಸ್ವಲ್ಪ ಬ್ಲ್ಯಾಕ್ ಪ್ಯಾಚಸ್ ಟ್ಯಾನ್ ಆಗಿದೆ, ನಂಗೆ ಸ್ವಲ್ಪ ಕೊಡು ಅಂತ. ಐ ಕ್ಯಾನ್ ಸಿ ದ ಡಿಫ್ರೆನ್ಸ್. ಎಸ್. ನನ್ನ ಕೈಯಲ್ಲೂ ನೋಡ್ಬೋದು. ವಾವ್, ಕ್ರೇಜಿ ಅಮೌಂಟ್ ಆಫ್ ಡಿಫ್ರೆನ್ಸ್ ಆ್ಯಕ್ಚುಲಿ. ಹೌದು, ಆರ್ಮ್ಸಲ್ಲಿ ಜಾಸ್ತಿ ಟ್ಯಾನ್ ಆಗ್ತಾರೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಬ್ರೈಟನ್ಡ್ ಆರ್ ಸ್ಕಿನ್ ಅ ಲಾಟ್. ಕ್ರೇಜಿ. ಓಕೆ, ಆಸಮ್. ಲಾಸ್ಟ್ ಮಾಸ್ಕ್ ಏನಪ್ಪ ಅಂದರೆ ಇಟ್ಸ್ ಗೋನಾ ಬಿ ಅ ಕ್ಲೇ ಮಾಸ್ಕ್, ರೈಟ್, ಟು ಫಿನಿಶ್ ಆಫ್ ಎವ್ರಿಥಿಂಗ್. ಯಾ. ಸೊ ಕ್ಲೇ ಮಾಸ್ಕ್ ಏನು ಮಾಡುತ್ತೆ, ಎಸ್ಪೆಷಲಿ ಫಾರ್ ಸಮ್ಮರ್, ಕ್ಲೇ ಮಾಸ್ಕ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಸ್ವೆಟ್ ಆಗೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಆಯ್ಲಿ ಸ್ಕಿನ್ ಆಗುತ್ತೆ ಸಮ್ಮರ್ಗೆ, ಎಸ್ಪೆಷಲಿ ಸ್ವೆಟ್ ಆದರೆ ಆಯ್ಲಿ ಆಗಿಬಿಡುತ್ತೆ ಸ್ಕಿನ್ ಎಲ್ಲ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕಂತ ಒಂದು ಮಡ್ ಮಾಸ್ಕ್ ಇದೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಟೈಪ್ ಆಫ್ ಮಾಸ್ಕ್ ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆ್ಯಂಡ್ ನಿಮ್ಮ ಪೋರ್ಸ್ನ ಟೈಟ್ ಮಾಡೋದಾಗಲಿ, ಸ್ವೆಟ್ನ ಕಂಟ್ರೋಲ್ ಮಾಡೋದಾಗಲಿ ಈ ಮಾಸ್ಕು ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸಮ್ಮರ್ಗಂತೂ ದಿಸ್ ಇಸ್ ಅ ಹಾಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹುಡುಗರಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ, ಬಿಕಾಸ್ ಹುಡುಗರದು ಜಾಸ್ತಿ ಪೋರ್ಸ್ ಇರುತ್ತೆ, ಜಾಸ್ತಿ ಸ್ವೆಟ್ ಆಗ್ತಾ ಇರ್ತಾರೆ, ಆಯಿಲ್ ಜಾಸ್ತಿ ಬರುತ್ತೆ. ಸೊ ವಾಟ್ ಎವರ್ ವಿ ಆರ್ ಶೋಯಿಂಗ್ ಇಸ್ ಫಾರ್ ಬೋತ್ ಮೆನ್ ಆ್ಯಂಡ್ ವಿಮೆನ್ ಅಂತಲೇ ಹೇಳ್ಬೋದು. ಸೊ ಮೆನ್ ಆಲ್ಸೋ ನೀಡ್ ಟು ಈಕ್ವಲಿ ಟೇಕ್ ಕೇರ್ ಆಫ್ their skin, right? So yeah, let's start. So ನನ್ನ ಹತ್ರ ಇಲ್ಲಿ ರಸೂಲ್ ಕ್ಲೇ ಇದೆ. ಸೊ ನಿಮಗೆ ನಾನು ಹೇಳ್ತೀನಿ, ರಸೂಲ್ ಕ್ಲೇ ಆ್ಯಂಡ್ ಐ ಹ್ಯಾವ್ ಡೆಡ್ ಸಿ ಮಡ್ ಕ್ಲೇ ಅಂತ. ಸೊ ಇದು ಎರಡೂ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇಫ್ ಯು ಜಸ್ಟ್ ಟೈಪ್ ಆ್ಯಂಡ್ ಸರ್ಚ್ ರಸೂಲ್ ಕ್ಲೇ ಅಂತ ಅದು ಬಂದ್ಬಿಡುತ್ತೆ. ಆ್ಯಂಡ್ ಡೆಡ್ ಸಿ ಮಡ್ ಇಸ್ ಜಸ್ಟ್ ಇಟ್ ಈಸ್ ದ ಬೆಸ್ಟ್ ಇಂಗ್ರೀಡಿಯೆಂಟ್ ಫಾರ್ ಯುವರ್ ಸ್ಕಿನ್ ಕೇರ್, ಟ್ರಸ್ಟ್ ಮೀ. ಸೊ ಇದೆಲ್ಲ ನಿಮಗೆ ಆನ್ಲೈನಲ್ಲಿ ಸಿಕ್ಬಿಡುತ್ತೆ. ಸೊ ಇದನ್ನು ಈಕ್ವಲ್ ಕ್ವಾಂಟಿಟೀಸಲ್ಲಿ ನಾವು ಮಿಕ್ಸ್ ಮಾಡ್ಕೊಬೋದು ನೀರು ಜೊತೆಗೆ.
Tell us the speciality of each clay. So Rasool clay, this is the light Rasool clay. Dark barutte, light Rasool clay no barutte. Rasool clay is very ಏನಂತಾರೆ similar to kaolin clay. ಈಗ kaolin clay ಬಗ್ಗೆ ನೀವು ಕೇಳೇ ಇರ್ಬೋದು. ತುಂಬಾ ingredients ಅಲ್ಲಿ ನಿಮ್ಮ ಸ್ಕಿನ್ ಕೇರ್ ingredients ಅಲ್ಲಿ kaolin clay ಇದ್ದೇ ಇರುತ್ತೆ. ಆ್ಯಕ್ಚುಲಿ kaolin clay ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ಸನ್ ಡ್ಯಾಮೇಜ್ ಒಂದು, ಆ್ಯಂಡ್ ಆಲ್ಸೋ ನಿಮ್ಮ ಸ್ವೆಟ್ನ ಕಂಟ್ರೋಲ್ ಮಾಡುತ್ತೆ, ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ಸೊ ದಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ರಸೂಲ್ ಕ್ಲೇ, ರಸೂಲ್ ಮಡ್ ಅಂತಲೂ ಹೇಳ್ತೀವಿ ಇದಕ್ಕೆ. ಆ್ಯಂಡ್ ನೆಕ್ಸ್ಟು ಡೆಡ್ ಸಿ ಮಡ್. ಸೊ ಈ ಡೆಡ್ ಸಿ ಮಡ್ ಏನು ಮಾಡುತ್ತೆ, ತುಂಬ ಇದೊಂದು ಸ್ವಲ್ಪ ಥಿಕ್ಕ ಮಡ್, ಇದೊಂದು ಸ್ವಲ್ಪ ಡ್ರೈಯಿಂಗ್ ಮಾಡಿದ್ರೆ ಇದೊಂದು ಸ್ವಲ್ಪ ಥಿಕ್ಕಾಗಿ ನಿಮಗೆ ಕ್ಲೇ ಥರ ಕೂತ್ಕೊಳ್ಳುತ್ತೆ. ಸೊ ಇಟ್ಸ್ ಡೆಡ್ ಸಿ ಮಡ್ ಅಂತ. ಸೊ ಇದರಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಇರುತ್ತೆ, ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವೋ ಅದು ಜಾಸ್ತಿ ಇರುತ್ತೆ. ನಿಮ್ಮ ಸ್ಕಿನ್ಗೆ ಭಾಳ ಚೆನ್ನಾಗಿ ಗ್ಲೋ ಕೊಡುತ್ತೆ. ಆ್ಯಂಡ್ ಇಟ್ ಈಸ್ ಮಾಯ್ಶ್ಚರೈಸಿಂಗ್. ಈವನ್ ದೋ ಇಟ್ಸ್ ಅ ಕ್ಲೇ, ಇಟ್ಸ್ ಅ ಮಡ್, ಇಟ್ ಈಸ್ ಮಾಯ್ಶ್ಚರೈಸಿಂಗ್. ಯೂಶಲಿ ಕ್ಲೇ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಆಯಿಲ್ ಪುಲ್ ಮಾಡೋಕ್ಕೆ ಯೂಸ್ ಮಾಡೋದು ಕ್ಲೇನ. ಬಟ್ ಡೆಡ್ ಸಿ ಮಡ್ ಅಗೇನ್ ಇಟ್ ವಿಲ್ ಗಿವ್ ಯು ಅ ಲಾಟ್ ಆಫ್ ಗ್ಲೋ ಟು ಯುವರ್ ಸ್ಕಿನ್ ವೈಲ್ ಪುಲ್ಲಿಂಗ್ ಔಟ್ ದ ಆಯಿಲ್ ಪ್ರಾಪರ್ಟೀಸ್ ಆಲ್ಸೋ. ಸೊ ಸೊ ಇದು ಎರಡು ಕಾಂಬಿನೇಷನ್ ಮಾಡಿದ್ರೆ ನಿಮಗೆ ಗ್ಲೋನೂ ಸಿಗುತ್ತೆ, ಆಯಿಲ್ ಕಂಟ್ರೋಲು ಆಗುತ್ತೆ, ಆ್ಯಂಡ್ ಇಟ್ ವಿಲ್ ಟೈಟನ್ ಯುವರ್ ಸ್ಕಿನ್ ಬೇಸಿಕ್ಲಿ. ಆ್ಯಂಡ್ ಟು ಫಿನಿಶ್ ಆಫ್, ಸೊ ನಿಮಗೆ ಡ್ರೈ ಸ್ಕಿನ್ ಇರೋರಿಗೆ ಅಥವಾ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಏನು ಮಾಡ್ಬೋದು, ನೀವು ಈ ಥರ ಓಟ್ ಮೀಲ್ ಮಾಸ್ಕ್ ಹಾಕ್ಕೊಂಡು ಫಸ್ಟು ಮುಖಕ್ಕೆ, ಅದಾದಮೇಲೆ ಯು ಕ್ಯಾನ್ ಕ್ಲೆನ್ಸ್ ಇಟ್ ವಿತ್ ಓಟ್ ಮೀಲ್, ಲೀವ್ ಇಟ್ ಫಾರ್ ಸಮ್ ಟೈಮ್, ಆ್ಯಂಡ್ ಫಿನಿಶಿಂಗ್ಗೆ ನೀವು ಈ ಮಡ್ ಮಾಸ್ಕ್ನ ಹಾಕೊಬೋದು. ಯೂಶಲಿ ಬೀಚಲ್ಲೆಲ್ಲ ನೋಡಿರ್ಬೋದು ನೀವು, ಬೀಚಲ್ಲಿ ದೇ ಯೂಶಲಿ ವೇರ್ ಅ ಮಡ್ ಮಾಸ್ಕ್, ದೇ ವೇರ್ ಅ ಮಡ್ ಮಾಸ್ಕ್, ಯೂಶಲಿ ಕ್ಲೇ ಮಾಸ್ಕ್ ಜಾಸ್ತಿ ಯೂಸ್ ಮಾಡೋದು. ಸೊ ಲೆಟ್ಸ್ ಮಿಕ್ಸ್ ದೀಸ್ ಟೂ ಟುಗೆದರ್. Let's do it. So ಇದು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡೋದಾ? ಹೌದು, ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡೋದು. ವಿಲ್ ಟೇಕ್ ಲೈಕ್ ಈಕ್ವಲ್ ಕ್ವಾಂಟಿಟೀಸ್ ಅಂಡ್ ವಿಲ್ ಮಿಕ್ಸ್ ಇಟ್ ವಿತ್ ಅ ಲಿಟಲ್ ಬಿಟ್ ಆಫ್ ವಾಟರ್. Sure. Yeah. So I'll go get water. Yes. ನೀನು ಅಷ್ಟೊತ್ತಿಗೆ ಮಿಕ್ಸ್ ಮಾಡೋಷ್ಟೇ. Just plain water would do, or if you have rose waterನೂ ಯೂಸ್ ಮಾಡ್ಬೋದು. ರಿಯೋಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅನಿಸುತ್ತೆ ಸ್ಕಿನ್ ಕೇರಲ್ಲಿ. ಬಂದು ಇಲ್ಲಿ ಕೂತಿದ್ದಾನೆ. ನಾವು ಅಡುಗೆ ಮಾಡಬೇಕಾದ್ರೂ ಬಂದಿಲ್ಲ, ಬಟ್ ಸ್ಕಿನ್ ಕೇರ್ ಮಾಡಬೇಕಾದ್ರೆ ಹಿ ಈಸ್ ಜಸ್ಟ್ ಲೈಕ್ ಸಿಟ್ಟಿಂಗ್ ಹಿಯರ್. My skin feels so soft. It is, yeah, very soft actually. Crazy. So ಇವಾಗ ಈ ಮಡ್ ಮಾಸ್ಕ್ನ ನಾವು ಫಸ್ಟ್ ರಸೂಲ್ ಕ್ಲೇ ತಗೊಳ್ತಾ ಇದ್ದೀನಿ. ವಿಲ್ ಟೇಕ್ 2 spoons of ರಸೂಲ್ ಕ್ಲೇ. Okay, and in the same quantity we'll take 2 spoons of Dead Sea mud. Okay. No. He wants some skincare. Oh my god. Rio? Okay. So, yeah, this is done. Now what we'll do is we'll mix it up. We'll put some water. ಸ್ವಲ್ಪ ನೀರು ಹಾಕ್ಕೊಂಡು ಆಲ್ಮೋಸ್ಟ್ ಲೈಕ್ ಅ ಕ್ಲೇ ಪೇಸ್ಟ್ ಥರ ಆಗ್ತಾ ಇದೆ ಇದು. ಸೊ ನೋಡ್ಬೋದು, ಮಿಕ್ಸ್ ಮಾಡಿದಾಗ ಇಟ್ಸ್ ಬಿಕಮಿಂಗ್ ಲೈಕ್ ಅ ಥಿಕ್ ಕ್ಲೇ ಮಾಸ್ಕ್. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಆ್ಯಕ್ಚುಲಿ ಶುಡ್ ಲುಕ್ ಲೈಕ್ ಆಲ್ಸೋ. ರೋಸ್ ವಾಟರ್ ಇದ್ದರೆ ನೀವು ರೋಸ್ ವಾಟರ್ನು ಇದಕ್ಕೆ ಯೂಸ್ ಮಾಡ್ಬೋದು. ಓಕೆ, ಸೊ ಇದು ಪೇಸ್ಟ್ ಇವಾಗ ರೆಡಿ ಇದೆ. ಆ್ಯಂಡ್ ದಿಸ್ ವಿ ಕ್ಯಾನ್ ಅಪ್ಲೈ ಇಟ್ ಆನ್ ಅವರ್ ಹ್ಯಾಂಡ್ಸ್, ಆನ್ ಅವರ್ ಫೇಸ್, ಎಲ್ಲ ಕಡೆ ಅಪ್ಲೈ ಮಾಡ್ಕೊಬೋದು. ಸೊ ಸಿನ್ಸ್ ವಿ ಹ್ಯಾವ್ ನಾಟ್ ಅಪ್ಲೈಡ್ ಎನಿಥಿಂಗ್ ಆನ್ ದ ಫೇಸ್, ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ನಾನು ರೂಪಿಣಿಗೆ ಹಾಕ್ತೀನಿ, ರೂಪಿಣಿ ನನಗೆ ಹಾಕ್ತಾನೆ. ಇವಾಗ ಪ್ಯಾಕ್ ಎಲ್ಲ ಹಾಕೊಂಡಾಯ್ತು. ಸೊ ನಾನು ಕೈಗೂ ಹಾಕೊಂಡ್ಬಿಟ್ಟೆ ಇರಲಿ ಅಂತ ಯಾವುದಕ್ಕೂ. ಸೊ ಇದನ್ನ ಮುಗಿಸಿ ಒಂದು 15 minutes ಬಿಟ್ಟು we'll wash and we'll come back, show you the difference. A few inches later. Okay, so ಇವಾಗ ನಾವು ಫೇಸ್ ವಾಶ್ ಮಾಡಿ, ಹ್ಯಾಂಡ್ಸ್ ಎಲ್ಲ ವಾಶ್ ಮಾಡಿ ಬಂದಿದ್ದೀವಿ. ಆಕ್ಚುಲಿ ಪಳ 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 ಅಂತ ಗ್ಲೋ ಬರ್ತಾ ಇದೆ. ಐ ಕ್ಯಾನ್ ಸಿ ಮೈ ಸ್ಕಿನ್ ಆಲ್ಸೋ, ಅಲ್ವಾ? ಹೌದು. ಬಟ್ ಕ್ಲೇ ಮಾಸ್ಕ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಡ್ರೈನೆಸ್ ಇರುತ್ತೆ. ಅದು ಇಮಿಡಿಯೇಟ್ ನೀವು ವಾಶ್ ಮಾಡಿದ ತಕ್ಷಣ ನೀವು ಒಂದ್ ಸ್ವಲ್ಪ ಮಾಯಿಶ್ಚರೈಸರ್ ಹಾಕೊಂಡು, ಸನ್ಸ್ಕ್ರೀನ್ ಹಾಕೊಂಡು ಆಮೇಲೆ ಹೊರಗಡೆ ಹೋಗ್ಬೋದು. ನಿವ್ಯಾ ಇವತ್ತಿಗೆ ಮಾಯಿಶ್ಚರೈಸರ್. And and thank you so much Rupini for everything. ಒಳ್ಳೊಳ್ಳೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳಿದ್ರಿ ಸಮ್ಮರ್ಗೆ. and I hope you all enjoyed and I hope you all liked the video. ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ. and if you have any tips and tricks, please comment section ಅಲ್ಲಿ ಹೇಳಿ.
ನಿಮ್ಮ ಸಮ್ಮರ್ ಸ್ಕಿನ್ ಕೇರ್ ರೊಟೀನ್ ನನ್ನ ಹತ್ರನೂ ಶೇರ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಅಂಡ್ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಐಶ್ವರ್ಯ ಸಿಂಧು ಯೂಟ್ಯೂಬ್ ಚಾನಲ್. Thank you, Rupini. We're ready for the weekend. Actually, our concert ಹೊರಟಿದ್ದೀವಿ. We're ready for that actually. Thank you again, Rupini, for joining me. Thank in you. the video. Thank you. See you guys. ಮಾಡೋಣ ಇನ್ನೊಂದಷ್ಟು videos ಬಾಕಿ ಇದೆ. See you all. Bye bye. Bye.